ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಪಾರ್ವತಿ ಬೆಳವಡಿ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡುವುದಾದರೆ ಇನ್ನು ಮಾಡಿಸಿಕೊಳ್ಳುವ ವಯಸ್ಸು ಇದೆ. ಇಲ್ಲಿಗೆ ಬಂದರೆ ನಿಮಗೆ ಗೊತ್ತಾಗುತ್ತದೆ ನೋಡಿ ನನ್ನ ಒಂದು ವಯಸ್ಸು ಅಂತ ಹೇಳಿಕೊಂಡವ್ರದ್ದು. ಹಾಗೆ ಇವರೊಂದು ತೂತ ನೋಡೋದಾದರೆ ಚಿಗುರಿದ ಮಾವಿನ ಮರದಂತೆ ಫಳ ಹೊಳೆಯುತ್ತಿದೆ, ಬನ್ನಿ ಬೇಗ ನಿಮಗೆ ಸಿಗುತ್ತದೆ ಫಸ್ಟ್ ಟೈಮ್ ಅಂತ ಹೇಳಿಕೊಂಡವ್ರದ್ದು. ಹಾಗೆ ಇವರೊಂದು ಬೈಕೆ ನೋಡೋದಾದರೆ ನಾನು ಬಯಸುವ ವಿಧಾನದಲ್ಲಿ ಮಾಡಿಸಿಕೊಳ್ಳುವ ಬೈಕೆ ಇದೆ ಅನ್ನೋದನ್ನು ಹೇಳಿಕೊಂಡವ್ರದ್ದು. ಹಾಗೆ ಇವರೊಂದು ಊರು ನೋಡೋದಾದರೆ ರಾಜಾಜಿನಗರ ಬೆಂಗಳೂರು ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಇದರ ಜೊತೆಗೆ ಮಾಡಿಸಿಕೊಳ್ಳುವ ಆಸೆಗಳು ಇವು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡಿ. ಯಜಮಾನ ಯಾವತ್ತಿಗೂ ಒಂದು ದಿನ ನೆಲದ ಮೇಲೆ ಮಾಡಿಲ್ಲ, ಮಂಚದ ಮೇಲೆ ಮಾಡುತ್ತಿದ್ದ ಸುಖ ಅಷ್ಟು ಸಿಗುತ್ತಿರಲಿಲ್ಲ ನೋಡಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ದಿನ ರಾತ್ರಿ ಮಲ್ಲಿಗೆ ಹೂವಿನ ಅಲಂಕಾರವಿರುವ ಒಂದು ರೂಮಿನಲ್ಲಿ ನೆಲದ ಮೇಲೆ ಮಾಡಿಸಿಕೊಳ್ಳುವ ಆಸೆ ಇದೆ, ಆದರೆ ಈಗ ಅದು ಕೂಡ ಪೂರೈಕೆ ಆಗಿಲ್ಲ ಗಂಡನಿಂದ ಅಂತ ಹೇಳಿಕೊಂಡಿರೋದು. ಮಾಡುವ ಮೊದಲಿಗೆ ತೂತಿನ ಚಂದ್ರನಾಡಿಯನ್ನು ಚೆನ್ನಾಗಿ ಉಜ್ಜಿದರೆ ಜಾಸ್ತಿ ಮೂಡ್ ಬರುತ್ತದೆ, ಆಮೇಲೆ ನಿಮಗೆ ಎಷ್ಟೊತ್ತಾದರೂ ಕೊಡ್ತೀನಿ ನಾನು ಮಾಡುವುದಕ್ಕೆ ಅಂತ ಹೇಳಿಕೊಂಡಿರೋದು. ಮಾತ್ರೆ ತೆಗೆದುಕೊಳ್ಳದೆ ಮಾಡುವವರ ಮೊದಲಿಗೆ ಸಿಗುತ್ತದೆ ನೋಡಿ ಅಂಥವ್ರಿಗೆ ಮೊದಲು ಕೊಡ್ತೀನಿ. ಅಂದರೆ ಅವರಿಗೆ ಮಾತ್ರೆ ಇಲ್ಲದೇನೆ ಸ್ಟೆಮಿನಾ ಜಾಸ್ತಿ ಇರುತ್ತದೆ, ಆ ಒಂದು ಫೋರ್ಸಿನಲ್ಲಿ ಜಾಸ್ತಿ ಹೊಡೆದು ಸುಖವನ್ನು ಕೊಡುತ್ತಾರೆ. ಮಾತ್ರೆ ತೆಗೆದುಕೊಳ್ಳೋವರ ಸ್ಟೆಮಿನಾ ಅದು ಪವರ್ ಇರುವವರೆಗೂ ಅಷ್ಟೇ, ಆಮೇಲೆ ಸುಸ್ತಾಗಿ ಸುಮ್ಮನೆ ಮಲಗಿರ್ತಾರೆ. ಅದಕ್ಕೆ ಮಾತ್ರೆ ತೆಗೆದುಕೊಳ್ಳದೆ ಮಾಡಿದವರಿಗೆ ಮೊದಲು ಅವಕಾಶವನ್ನು ಕೊಡುತ್ತೇನೆ ನನ್ನ ಬಳಿ ಬರುವುದಕ್ಕೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಮಾಡಿಸಿಕೊಳ್ಳುವ ಆಸೆಗಳು ಇವು ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ನಾನು ಅನುಭವಿಸಿದ ಕಷ್ಟಗಳು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಯಜಮಾನ ನಮ್ಮ ಫ್ಯೂಚರ್ಗಾಗಿ ದುಡಿಯುವುದಕ್ಕೆ ಬ್ಯುಸಿಯಾಗಿದ್ದಾನೆ, ನನ್ನ ಕಡೆ ಗಮನ ಕೊಡುತ್ತಿಲ್ಲ ಓಕೆ ಅಂತ ಹೇಳಿಕೊಂಡಿರೋದು. ಅಂತ ನಾನು ಅಂದುಕೊಂಡಿದ್ದರೆ ಒಂದು ದಿನ ಗಂಡನ ರಹಸ್ಯ ಬಯಲು ಆಯಿತು. ಅದೇನೆಂದರೆ ಬೇರೆ ಡಗಾರ್ಗಳ ಸಹವಾಸನ ಮಾಡುತ್ತಿದ್ದಾನೆ ನೋಡಿ ಅನ್ನೋದು ಕಣ್ಣಾರೆ ಕಂಡೆ ನಾನು ಅಂತ ಹೇಳಿಕೊಂಡಿರೋದು. ಹಣವೆಲ್ಲ ಅವರ ಮೇಲೆ ಖರ್ಚು ಮಾಡುತ್ತಿದ್ದಾನೆ ಅನ್ನೋದು ನನಗೆ ಹೊಟ್ಟೆ ಉರಿಯಾಯಿತು ನೋಡಿ ಅಂತ ಹೇಳಿಕೊಂಡಿರೋದು. ನನಗೆ ಬಂದು ಚೂರು ಸುಖವನ್ನು ಕೊಡುತ್ತಿಲ್ಲ ನೋಡಿ, ಅದೇ ನನಗೆ ಕಷ್ಟ ಮತ್ತು ತುಂಬಲಾರದ ನಷ್ಟವಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನಾನು ಅನುಭವಿಸಿದ ಕಷ್ಟಗಳು ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿರೋದು. ಇದರ ಜೊತೆಗೆ ಇವರ ಬಳಿ ಇರುವ OnePlus 11R ಮೊಬೈಲ್ ರಿವ್ಯೂ ಕೊಟ್ಟಿದ್ದಾರೆ. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಈ ಒಂದು ಮೊಬೈಲ್ ನಿಮಗೆ ಗಿಫ್ಟಾಗಿ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇದರ ಒಂದು ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಇದೆ. ಹಾಗೆ 8GB ರ್ಯಾಮ್, ಇಂಟರ್ನಲ್ ಸ್ಟೋರೇಜ್ ನೋಡೋದಾದರೆ 128GB ಇದೆ. ಇನ್ನು ಸ್ಕ್ರೀನ್ ಸೈಜ್ ನೋಡೋದಾದರೆ 6.74 ಇಂಚಸ್ ಇದೆ. ಹಾಗೆ 50MP ಪ್ಲಸ್ 8MP 2MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಇದು ಹೌದು, ಇದು ರಿಂಗ್ LED. 16MP ವೈಡ್ ಆ್ಯಂಗಲ್ ಲೆನ್ಸ್ ಕ್ಯಾಮ್ರಾ ಅಂದರೆ ಫ್ರಂಟ್ ಕ್ಯಾಮ್ರಾ. ಇನ್ನು 5000 mAh ಬ್ಯಾಟ್ರಿ, 100W ಚಾರ್ಜರಿಂಗ್ ಕೇಬಲ್ ಇದೆ ಇದರದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 29,999 ರುಪೀಸ್ ಸಪೋರ್ಟ್ ಮಾಡುತ್ತದೆ ಇದು ಇಂಡಿಯಾದಲ್ಲಿ. ಮತ್ತು ಇದರ ಒಂದು ಮೊಬೈಲ್ ನೀವು ತೆಗೆದುಕೊಂಡ್ರೆ ಇವರ ಜೊತೆಗೆ ದಿನ ರಾತ್ರಿ ಮಾತನಾಡೋದಕ್ಕೆ ಸುಲಭವಾಗಿರುತ್ತದೆ ನೋಡಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಇವರನ್ನು ಅಲ್ಲೇ ಸೆಟ್ ಮಾಡಿಕೊಳ್ಳಬಹುದು.